ಕೇರಳಂನ ಗುಡ್ಡ ಕುಸಿತ ಬೆನ್ನಲ್ಲೇ ಮಂಗಳೂರಿನಲ್ಲೂ ಆತಂಕ ಶುರುವಾಗಿದೆ. ಮಂಗಳೂರಿನ ಕೆತ್ತಿಕಲ್ ಬಳಿ ಭೂ ಕುಸಿತದ ಭೀತಿ ಶುರುವಾಗಿದೆ. ಈಗ ವಯನಾಡ್ನಲ್ಲಿ ನೋಡಿದ್ವು ನಿನ್ನೆ ಅಂತ ಅನಾಹುತ ಆಯಿತು ಅಂಥೇಳಿ 5 ಜನ ಸತ್ತು ಹೋದ್ರು. ಟ್ಯಾಂಕರೇ ಕಂಪ್ಲೀಟ್ ಆಗಿ ಆ ಭೂ ಕುಸಿತ ಫೋರ್ಸ್ಗೆ ಕಿತ್ಕೊಂಡು ಬಂದಿತ್ತು. ಮಂಗಳೂರಲ್ಲೂ ಲಾಸ್ಟ್ ನೆನಪಿದೆ ಅಲ್ವಾ, ತಾಯಿ ಮಗು ಹೆಂಗೆ ಅಲ್ಲಿ ಪ್ರಾಣ ಬಿಟ್ಟಿದ್ರು ಅಂತ. ತಾಯಿ ಬದುಕುಳಿದಿದ್ರು, ಒಂದೇ ಕುಟುಂಬದವ್ರು ಬಲಿಯಾಗಿದ್ರಲ್ಲಿ. ನೋಡಿ, ಬಂಡೆಗಳೇ ರಸ್ತೆ ಮೇಲೆ ಬರ್ತಾ ಇದ್ದಾವೆ ಉಳ್ಕೊಂಡು. ನೋಡಿ, ಇವೆಲ್ಲ ಡೇಂಜರ್, ಇವೆಲ್ಲ ಗುಡ್ಡ ಕೊರೆದು ರಸ್ತೆ ಮಾಡಿರೋದಲ್ಲಿ ಜನ. ಕೇರಳದ ವಯನಾಡ್ ದುರಂತ ನೆನಪಿಸುತ್ತೆ. ಮಂಗಳೂರಿನ ಕೆತ್ತಿಕಲ್ ನೋಡಿ, ಅಲ್ಲೂ ಹಾಗೆ ಇತ್ತು. ಸುರಂಗ ಮಾರ್ಗ ಮಾಡ್ತೀವಿ ಅನ್ನೋದು, ಗುಡ್ಡ ಕೊರೆಯೋದು, ಈ ರೀತಿಗೆ ಮಣ್ಣು ಅಗೆಯೋದು. ಇದೇನಾಗುತ್ತೆ, ಜಾಸ್ತಿ ಮಳೆ ಬಂದಾಗ ನೋಡಿ ಅದೆಲ್ಲ ಮಣ್ಣು ಕಂಪ್ಲೀಟಾಗಿ ಒಂದೇ ಸರಿ ಜೋರಾಗಿ ನೀರಿನ ಜೊತೆ ರಭಸವಾಗಿ ಹರಿದು ಬರುತ್ತೆ. ಆವಾಗ ಭೂಕುಸಿತ ಅಂತ ಹೇಳ್ತೀವಿ ನಾವು. ರಾಷ್ಟ್ರೀಯ ಹೆದ್ದಾರಿ 169ರ ಕಾಮಗಾರಿಗಾಗಿ ಅವೈಜ್ಞಾನಿಕ ಗುಡ್ಡವನ್ನು ಅಗಿತಾ ಇದ್ದಾರೆ. ಕೇರಳಂ ವಯನಾಡ್ನಲ್ಲಿ ಸುರಂಗ ಕಾಮಗಾರಿ ನಡೆಸಿದಂಥ DBL ಸಂಸ್ಥೆ ಇದೆ ಅಲ್ವಾ, ಅದೇ ಸಂಸ್ಥೆ ಮಂಗಳೂರಿನ ಕೆತ್ತಿಕಲ್ನಲ್ಲೂ ಗುಡ್ಡ ಅಗೆದು ಕಾಮಗಾರಿ ಮಾಡ್ತಾ ಇದೆ. ಕುಸಿಯುವ ಭೀತಿ ಇರುವಂಥ ಗುಡ್ಡದ ಅಡಿಯಲ್ಲೇ ಕಾರ್ಮಿಕರು ಕಾಮಗಾರಿ ಮಾಡ್ತಾ ಇದ್ದಾರೆ. ನೋಡಿ ಪಾಪ, ಹೊಟ್ಟೆಪಾಡಿಗೋಸ್ಕರ ಅವರು ಕಾರ್ಮಿಕರನ್ನು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮೇಲಿಂದ ಮಣ್ಣು ಬಿದ್ದರೆ, ಮಳೆ ಜಾಸ್ತಿಯಾಗಿ ಮಣ್ಣು ಬಿದ್ದರೆ ಬದುಕುಳಿಯೋದು ಕಷ್ಟ. ಅಲ್ಲಿ ಅದೆಲ್ಲ ರಸ್ತೆಗೆ ಬಂದುಬಿಡುತ್ತೆ, ಎಲ್ಲ ಕಿತ್ಕೊಂಡು ಹೋಗುತ್ತೆ. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಈ ಪ್ರದೇಶ ಏನಿದೆ ಅಲ್ವಾ, ಇಲ್ಲಿ ಒಂದ್ಸಲ ಭೇಟಿ ಕೊಡಬೇಕು. ನೋಡಿ, ಮಣ್ಣು ಹಾಗೆ ಅಗದು ಅಲ್ಲೇ ಹಾಕೋದು. ವಯನಾಡ್ದು ಹಾಗೆ ಆಯಿತು. ಅವ್ರು ಬೇರೆ ಕಡೆ ಎಲ್ಲಿ ವಿಲೇವಾರಿ ಮಾಡಿರಲಿಲ್ಲ, ಅಗೆಯೋದು ಅಲ್ಲೇ ಪಕ್ಕದಲ್ಲೇ ಹಾಕೋದು. ಅದರಿಂದ ದೊಡ್ಡ ಗುಡ್ಡ ಆಗೋದು. ಆಮೇಲೆ ಮಳೆ ಬರ್ತಿತ್ತು, ಅದೆಲ್ಲ ಮಣ್ಣು ಸಡಿಲಾಗಿ ನೀರಿನ ಜೊತೆಗೆ ಹರಿದು ಬರ್ತಿತ್ತು. ನೋಡಿ, ಅಲ್ಲಿ ಕೇರಳ ವಯನಾಡು ಮಾಡ್ತಿದಾರಲ್ಲ, ಅದೇ ಕಂಪ್ನಿಯವರು ಇಲ್ಲೂ ಮಾಡ್ತಾ ಇರೋದು ಕಾಮಗಾರಿ. ಅವೈಜ್ಞಾನಿಕವಾಗಿ ಗುಡ್ಡವನ್ನು ಇಲ್ಲಿ ಅಗದಿದ್ದಾರೆ. ಮಂಗಳೂರಿನ ಕೆತ್ತಿಕಲ್ ಪ್ರದೇಶ ಇದು. ವಯನಾಡು ದುರಂತ ಆಗೋದಕ್ಕಿಂತ, ಅಂದರೆ ಆ ರೀತಿ ಆಗೋದಕ್ಕಿಂತ ಮುಂಚೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಕಾರ್ಮಿಕರು ನೋಡಿ, ಅವ್ರ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದರೆ ಏಕಮುಖ ಸಂಚಾರ ಹಿನ್ನೆಲೆ ವಾಹನ ಸವಾರು ಕೂಡ ಬಂದಾಗಿದೆ. ಕೆತ್ತಿಕಲ್ ಪ್ರತಿ ಮಳೆಗಾಲದಲ್ಲೂ ಕೂಡ ಕೆತ್ತಿಕಲ್ ಅನ್ನುವಂಥದ್ದೇ ಎಲ್ಲರ ಒಂದು ಗಮನ ಅದರ ಮೇಲೆ ಇರುತ್ತೆ. ಯಾಕಂದರೆ ಅಷ್ಟು ಆತಂಕಕಾರಿ ಸ್ಥಿತಿಯಲ್ಲಿ ಅದು ಸದ್ಯ ಇದೆ. ತಾವು ದೃಶ್ಯದಲ್ಲಿ ಗಮನಿಸ್ಬೋದು. ಸೊ ವಾಯನಾಡ್ನಲ್ಲಿ ಏನೊಂದು ಗುಡ್ಡ ಕುಸಿತದ ಪ್ರಕರಣ ನಡೀತು, ಒಂದು ಕಾಮಗಾರಿಯ ಹಂತದಲ್ಲಿ ಗುಡ್ಡ ಕುಸಿದಿದೆ. ಸೊ ಇದು ಪ್ರಕೃತಿ ವಿಕೋಪ ಅನ್ನೋದಕ್ಕಿಂತಲೂ ಕೂಡ ಮನುಷ್ಯ ನಿರ್ಮಿತ ಅಂತ ಹೇಳ್ಬೋದು. ಅಲ್ಲಿ ಅವೈಜ್ಞಾನಿಕವಾಗಿ JCBಗಳಿಂದ ಅಗೆದಿರುವಂಥದ್ದು ಕಾಮಗಾರಿಯನ್ನು ಮಾಡಿರುವ ಕಾರಣಕ್ಕೋಸ್ಕರ ಆ ಥರ ಆಯಿತು. ಸೊ ಮಂಗಳೂರಿನ ಕೆತ್ತಿಕಲ್ನಲ್ಲೂ ಕೂಡ ಅಂಥದ್ದೇ ಒಂದು ಪರಿಸರ ಇದೆ, ಅಂಥದ್ದೇ ಒಂದು ಪರಿಸ್ಥಿತಿ ಇದೆ. ಇಲ್ಲೂ ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಹೆದ್ದಾರಿ ಕಾಮಗಾರಿ, ರಾಷ್ಟ್ರೀಯ ಹೆದ್ದಾರಿ ಮಂಗಳೂರಿನ ಬಿಕರ್ನಕಟ್ಟೆಯಿಂದ ಕಾರ್ಕಳದ ಸಾನೂರುವರೆಗೂ ಕೂಡ ಸಂಪರ್ಕವನ್ನು ಕಲ್ಪಿಸೋದಕ್ಕೆ ಮಾಡ್ತಾ ಇರುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ. ಈ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ವಾಮಂಜೂರು ಸಮೀಪದ ಕೆತ್ತಿಕಲ್ನಲ್ಲಿ ಪ್ರತಿ ವರ್ಷ ಕೂಡ ಆತಂಕವನ್ನು ನಿರ್ಮಾಣ ಮಾಡುತ್ತೆ. ಈಗಾಗಲೇ ಗುಡ್ಡ ಕುಸಿದಿದೆ. ಆ್ಯಕ್ಚುಲಿ ಇದು ಹೈವೇ ನಿರ್ಮಾಣ ಆಗ್ತಾ ಇದೆ. ಸೊ ಈ ಬದಿಯಿಂದಲೂ ಕೂಡ ವಾಹನಗಳ ಸಂಚಾರ ಆಗಬೇಕಾಗಿತ್ತು. ಆದರೆ ಜಿಲ್ಲಾಡಳಿತ ಮೊದಲೇ ಎಚ್ಚೆತ್ತುಕೊಂಡು ಈ ಥರ ಒಂದು ಕ್ರಮವನ್ನು ವಹಿಸಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿತ್ತು. ಸೊ ಇಲ್ಲಿ ಗುಡ್ಡ ಕುಸಿತ ಆಗಿದೆ. ಇಲ್ವಾದಲ್ಲಿ ಒಂದು ದೊಡ್ಡ ಅನಾಹುತ ಇಲ್ಲಿ ಖಂಡಿತವಾಗ್ಲೂ ಕೂಡ ಸಂಭವಿಸ್ತಾ ಇತ್ತು. ನೀವು ವಾಯನಾಡಿನ ಒಂದು ಬಿಫೋರ್ ಆಫ್ಟರ್ ಫೋಟೋಸ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಂದರೆ ಮುಂಚೆ ವಾಯನಾಡ್ ಯಾವ ಥರ ಇತ್ತು, ಗುಡ್ಡ ಕುಸಿತ ಆದ ಬಳಿಕ ವಾಯನಾಡ್ ಯಾವ ಥರ ಇದೆ ಅಂತ. ಆ ಬಿಫೋರ್ ಫೋಟೋ, ಅಂದರೆ ಮುಂಚಿತವಾಗಿದ್ದಂಥ ಫೋಟೋವನ್ನು ಗಮನಿಸಿದ ಸಂದರ್ಭ, ಅಂದರೆ ಮಂಗಳೂರು ಭಾಗದವರು ನೋಡಿದರೆ ಅವರಿಗೆ ಮೊದಲು ತಲೆಗೆ ಬರುವಂಥದ್ದು ಈ ಕೆತ್ತಿಕಲ್ನಲ್ಲೂ ಕೂಡ ಇಂಥದ್ದೇ ವಾತಾವರಣ ಇದೆ. ಅಂದರೆ ಇಲ್ಲಿ ಗುಡ್ಡ ಕುಸಿಬಾರ್ದು, ಗುಡ್ಡವನ್ನು ಅಗೆದು ಇಲ್ಲಿ ರಸ್ತೆಯನ್ನು ಮಾಡಿದ್ದಾರೆ. ಅದರ ಮುಂಜಾಗ್ರತಾ ಕ್ರಮವಾಗಿ ಗುಡ್ಡ ಕುಸಿಬಾರ್ದು ಅಂತ ಅಲ್ಲಿ ರಿಟೈನಿಂಗ್ ವಾಲ್ಗಳನ್ನು ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಅಂದರೆ ನೀವು ನಿನ್ನೆ ವಾಯನಾಡ್ನಲ್ಲೂ ಕೂಡ ಇಂಥದ್ದೇ, ಅಂದರೆ ಅದನ್ನು ಮುಚ್ಚುವಂಥದ್ದು, ಮಣ್ಣು ಕುಸಿಬಾರ್ದು, ನೀರು ಜಲಸ್ಫೋಟ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತೇಪೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅದು ಎಷ್ಟು ಸೇಫ್ ಅನ್ನುವಂಥದ್ದು ನಿನ್ನೆ ವಾಯನಾಡ್ನಲ್ಲಿ ಬಟಾಬಯಲಾಗಿದೆ. ಅದೇ ಮಾದರಿಯಲ್ಲಿ ಮಂಗಳೂರಿನಲ್ಲೂ ಕೂಡ ಅದು ಸದ್ಯ ಬಟಾಬಯಲಾಗ್ತಾ ಇದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಂಗಳೂರಿನಲ್ಲಿ ಮಳೆ ಆಗ್ತಾ ಇಲ್ಲ. ರೆಡ್ ಅಲರ್ಟ್ ಆದರೂ ಕೂಡ ಮಳೆರಾಯ ಮಾತ್ರ ಅಬ್ಬರಿಸ್ತಾ ಇಲ್ಲ. ಆದರೆ ಧಾರಾಕಾರ ಮಳೆ ಆದರೆ ಇಲ್ಲಿನ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥ ರೀತಿಯ ಆತಂಕದ ಪರಿಸ್ಥಿತಿ ಸದ್ಯ ಮಂಗಳೂರಿನ ಕೆತ್ತಿಕಲ್ನಲ್ಲಿ ಇರುವಂಥದ್ದು. ಹಾಗಾಗಿ ಜನಸಾಮಾನ್ಯರು ಕೂಡ ಇಲ್ಲಿ ಓಡಾಟವನ್ನು ಮಾಡೋದಕ್ಕೆ ಬಹಳ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ಸೊ ಜಿಲ್ಲಾಡಳಿತ ಕೂಡ ಈ ಪ್ರದೇಶದ ಮೇಲೆ ವಿಶೇಷವಾದ ನಿಗಾವನ್ನು ವಹಿಸ್ತಾ ಇದೆ. ಆದರೆ ಪ್ರಕೃತಿ ಮುನಿದ್ರೆ ಯಾವ ವಿಶೇಷ ನಿಗಾ ಕೂಡ ಕೆಲಸಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಕೇರಳದಲ್ಲಿ ನಡೆದಂಥ ಘಟನೆ ಸಾಕ್ಷಿ. ಅಂಥ ಘಟನೆ ಮಂಗಳೂರಿನಲ್ಲಿ ಮರುಕಳಿಸಬಾರ್ದು. ಒಟ್ಟಾರೆ ಈಗ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ವಾಹನ ಸವಾರರು ಮಾತ್ರ ಎಚ್ಚರವನ್ನು ವಹಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಮನಾಂದ್ ಬೆಳಾಳ್ ಜೊತೆ ಆದಿತ್ಯ TV5 ಮಂಗಳೂರು.
ಅನೇಕ ಬಾರಿ ಕಾಮಗಾರಿ ವೇಳೆನೇ ಭೂಕುಸಿತಗಳಾಗಿದೆ, ನಾವು ನೋಡಿದ್ದೇವೆ. ಇಲ್ಲೂ ಕೂಡ ಹಾಗೆ ಕೆತ್ತಿಕಲ್ಲಿದು DBL ಸಂಸ್ಥೆ ಕಾಮಗಾರಿ ಮಾಡ್ತಾ ಇದೆ. ಪಾಪ ಜೀವಕ್ಕೆ ಬೆಲೆ ಇಲ್ಲ, ಭದ್ರತೆ ಇಲ್ಲ ಅವ್ರಿಗೆ. ಅಲ್ಲೇ ಪಕ್ಕದಲ್ಲೇ ಟೆಂಟ್ಗಳನ್ನ ಹಾಕ್ಕೊಂಡಿದ್ದಾರೆ. ಮೇಲೆ ನೋಡಿದ್ರೆ ಆಕಾಶದ ಎತ್ತರಕ್ಕೆ ಗುಡ್ಡ ಹಾಕಿದ್ದಾರೆ, ಅಲ್ಲಿ ಗುಡ್ಡ ಅಗೆದಿದ್ದಾರೆ. ಕಾಮಗಾರಿ ಮಾಡ್ತಾ ಇದ್ದಾರೆ, ಮಾಡಲಿ, ಅನುಕೂಲ ರಸ್ತೆಗೆ, ಓಕೆ. ಆದರೆ ಈ ಟೈಮ್ನಲ್ಲಿ ಬೇಕಾ ಅಂತ ಅಷ್ಟೇ. ಅಲ್ಲಿ ಅಧಿಕಾರಿಗಳು ಬಂದು ಅವ್ರಿಗೆ ಇಂಟಿಮೇಷನ್ ಕೊಡಬೇಕಲ್ರಿ. ವಯನಾಡ್ದಾದಂಗೆ ಅಂದರೆ ಏನು ಮಾಡ್ತೀರಾ? ಅದಾದಮೇಲೆ ಬರೋದು, ಅಯ್ಯೋ ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅಂಥೇಳಿ. ಅನಾಹುತ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಬೇಕು. ಅಲ್ಲೆಲ್ಲ ಮತ್ತೆ ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇತ್ತಂತೆ, ಮಣ್ಣನ್ನು ಬೇಕಾಬಿಟ್ಟಾಗಿ ವಿಲೇವಾರಿ ಮಾಡಿದ್ರಂತೆ. ಕಾರ್ಮಿಕರಿಗೆ ಕೆಲಸ ಮಾಡೋಕೆ ಹೇಳಿದ್ಯಾರು? ಇವರೇ ಪ್ರಶ್ನೆ ಮಾಡೋದು, ಆಮೇಲೆ ಇವರೇ ಬಂದು ಕಣ್ಣೀರು ಹಾಕೋದು. ಹಾಗಾಗಿ ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಆ ಕಂಪ್ನಿಯವ್ರಿಗೆ ಹೇಳಿ, ಅವ್ರಿಗೆ ಹಿಂದೆ ವಾರ್ನಿಂಗ್ ಕೊಟ್ಟಿದ್ರಲ್ಲ, ಕೇರಳದ ವಯನಾಡದ ಹಾಗೆ ಆಗಿತ್ತು. ಅಧಿಕಾರಿಗಳು ಹೇಳಿದ್ರು ಕೂಡ ಅವರು ಮೊಂಡುತನವನ್ನು ಪ್ರದರ್ಶನ ಮಾಡಿ ಕಾಮಗಾರಿಯನ್ನು ಮುಂದುವರಿಸಿದ್ರು. ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಮಣ್ಣನ್ನು ಅಗೆದು ವಿಲೇವಾರಿ ಮಾಡಿದರು. ಹಾಗಾಗಿ ಇನ್ನೂ ಕಾಲ ಮಿಂಚಿಲ್ಲ. ಮಳೆ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಬಂದರೆ ಯಾವಾಗ ಬೇಕಾದರೂ ಕೂಡ ಆ ಮಣ್ಣು ಕುಸಿದು ರಸ್ತೆಗೆ ಬರಬಹುದು, ವಾಹನ ಸವಾರರನ್ನು ಬಲಿ ಪಡೆಯಬಹುದು. ವಯನಾಡಿನ ದುರಂತ ನಮಗೆ ಕಣ್ಣು ಮುಂದೆ ಹಾಗೆ ಕಾಣಿಸ್ತಾ ಇದೆ. ಎದೆ ಝಲ್ಲನ್ನು ತಂಗೆ ನೋಡಿದ್ರೆ ಅಂಥ ಟ್ಯಾಂಕರೇ ಬಂದುಬಿಡ್ತು, ತೂರ್ಕೊಂಡು ಬಂತು. 5 ಜನ ಬಲಿಯಾಗಿರೋದಲ್ಲಿ ಹಲವು ಜನ ಗಂಭೀರವಾಗಿ ಗಾಯಗೊಂಡಿರೋದು. ಆ ರೀತಿ ನಮ್ಮಲ್ಲಿ ಆಗಬಾರ್ದು ಅಂತ ಮಂಗಳೂರಲ್ಲೂ ಕೂಡ ಈಗ ಹಲವು ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಅವೈಜ್ಞಾನಿಕವಾದಂಥ ಕಾಮಗಾರಿಗಳು ನಡೀತಾ ಇದೆ. ಸರ್ಕಾರವು ಕೂಡ ಎಲ್ಲೆಲ್ಲಿ ಈ ರೀತಿಯಾದಂತಹ ಪ್ರದೇಶಗಳಿದ್ದಾವೋ ಅಲ್ಲೆಲ್ಲ ಅಧಿಕಾರಿಗಳನ್ನು ಕಳಿಸ್ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ಥಳ ಪರಿಶೀಲನೆ ಮಾಡಬೇಕು, ಅಥವಾ ನೀವು ಅಧಿಕಾರಿಗಳ ಮೂಲಕ ಅದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ಯಾವ ಯಾವ ಭಾಗದಲ್ಲಿ ಈ ರೀತಿಯಾಗಿ ಕಾಮಗಾರಿಗಳು ನಡೀತಾ ಇದೆಯೋ, ಅಥವಾ ಈ ಚಾರ್ಮಾಡಿ ಘಾಟ್ ಆಗಿರ್ಬೋದು, ಕೆತ್ತಿಕಲ್ ಆಗಿರ್ಬೋದು, ಇನ್ನು ಕೆಲವು ಘಟ್ಟ ಪ್ರದೇಶಗಳಾಗಿರ್ಬೋದು, ಅಲ್ಲೆಲ್ಲ ನೀವು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಯಾವಾಗ ಬೇಕಾದರೂ ಅನಾಹುತಗಳು ಸಂಭವಿಸಬಹುದು. ಯಾಕಂದರೆ ಹೇಳಿ ಕೇಳಿ ಆಗೋದಿಲ್ಲ ಘಟನೆಗಳು. ಮಳೆಯ ಪ್ರಮಾಣ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಪಾಯ ಆಗೇ ಆಗುತ್ತೆ. ಆದಷ್ಟು ಬೇಗ ಇಲ್ಲಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಆ ಕಂಪ್ನಿಯನ್ನು ಮಾಡ್ತಾ ಇದೆ, ಕಾಮಗಾರಿ ನಡೆಸ್ತಾ ಇದ್ದಾರೆ, ಅವರಿಗೆ ಖಡಕ್ಕಾಗಿ ಸೂಚನೆ ಕೊಡಬೇಕು. ಆಮೇಲೆ ಏನಾಗುತ್ತೆ, ಈ ರೀತಿ ಅನಾಹುತ ಆಗುತ್ತೆ, ಕಾರ್ಮಿಕರು ಬಲಿ ಆಗ್ತಾರೆ, ಅವ್ರಿಗೆ ಇಂತಿಷ್ಟು ಪರಿಹಾರ ಅಂತ ಕೊಡ್ತಾರೆ, ಕೈ ತೊಳ್ಕೊಂಡ್ಬಿಡ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಸದ್ಯ ಕೆತ್ತಿಕಲ್ನಿಂದ ನೇರ ಸಂಪರ್ಕದಲ್ಲಿ. ಆದಿತ್ಯ, ನಿನ್ನೆ ನಾವು ವಯನಾಡ್ ನೋಡ್ತಾ ಇದ್ವಿ, ಕಣ್ಣು ಮುಂದೆ ನಮಗೆ ಹಾಗೆ ಆ ಭಯಾನಕ ದೃಶ್ಯ ಕಾಣಿಸ್ತಾ ಇದೆ. ಅದೇ ರೀತಿ ಪರಿಸ್ಥಿತಿಯಲ್ಲಿದೆ. ಮಣ್ಣಿನ ಗುಡ್ಡೆ ನೋಡ್ತಾ ಇದೀವಿ ನಾವು, ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಲೇವಾರಿ ಮಾಡಿದ್ದಾರೆ. ಅನಾಹುತ ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ಬೋದು. ಸದ್ಯದ ಪರಿಸ್ಥಿತಿ ವಿವರಿಸುವುದಾದ್ರೆ ಅಲ್ಲಿ ಪ್ರಭು, ನಿಜಕ್ಕೂ ಹೌದು ಪ್ರಭು. ಯಾಕಂದರೆ ನಿನ್ನೆ ವಾಯ್ನಾಡ್ನಲ್ಲಿ ಆ ದುರಂತ ಆದಂಥ ಸಂದರ್ಭ ಏನೊಂದಿಷ್ಟು ಫೋಟೋಗಳು ರಿಲೀಸ್ ಆಯಿತು. ಅದು ಮುಂಚೆ ಯಾವ ಥರ ಆಯಿತು, ದುರಂತ ಸಂಭವಿಸಿದ ಬಳಿಕ ಯಾವ ಥರ ಆಯಿತು ಅನ್ನುವಂಥ ಫೋಟೋಗಳು. ಸೊ ಮಂಗಳೂರು ಭಾಗದ ಜನರಿಗೆ ಪಟ್ಟಂತ ತಲೆಗೆ ಬಂದಿದ್ದು ಮಂಗಳೂರಿನ ಕೆತ್ತಿಕಲ್. ನಾವು ದೃಶ್ಯದಲ್ಲಿ ಗಮನಿಸ್ಬೋದು, ಅದಕ್ಕೇನು ತೀರಾ ಭಿನ್ನವಾಗೇನು ಇಲ್ಲಿ ಪರಿಸ್ಥಿತಿ ಇಲ್ಲ. ಸೇಮ್ ವಾಯನಾಡ್ ಮಾದರಿಯ ಒಂದು ಕಾಮಗಾರಿ ಕೂಡ ಇಲ್ಲೇ ನಡೀತಾ ಇರುವಂಥದ್ದು. ಗುಡ್ಡವನ್ನು ಅಗೆದು 1-2 ವರ್ಷಗಳಲ್ಲ, ಅನೇಕ ವರ್ಷಗಳಿಂದ ಇಲ್ಲಿ ಗುಡ್ಡ ಅಗೆದು ಕಾಮಗಾರಿಗಳು ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಪ್ರತಿ ಮಳೆಗಾಲ ಬರುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿನ ವಾಹನ ಸವಾರರಿಗೆ ಒಂದು ಆತಂಕ, ಒಂದಲ್ಲ ಒಂದು ರೀತಿ ಅಪಾಯ. ಈಗಾಗಲೇ ಇಲ್ಲಿ ಗುಡ್ಡ ಕುಸಿತ ಆಗೋಗಿದೆ, ತಾವು ದೃಶ್ಯದಲ್ಲಿ ಗಮನಿಸಬಹುದು. ಪುಣ್ಯಕ್ಕೆ ಏಕಮುಖ ಸಂಚಾರ ಇದ್ದ ಕಾರಣಕ್ಕೋಸ್ಕರ ಯಾವುದೇ ಒಂದು ಅಪಾಯಗಳು ಸಂಭವಿಸಿರಲಿಲ್ಲ. ಇನ್ ಕೇಸ್ ಏನಾದರೂ ದ್ವಿಮುಖ ಸಂಚಾರ ಇದ್ದಿದ್ರೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ದೊಡ್ಡ ದುರಂತ ಸಂಭವಿಸ್ತಾ ಇತ್ತು. ಇದು ಕೇವಲ ವಾಹನ ಸವಾರರಿಗೆ ಸೀಮಿತವಾಗಿರುವಂಥದ್ದು ಅಲ್ಲ ಪ್ರಭು. ಇಲ್ಲಿ ಕಾಮಗಾರಿ ಅಂದರೆ ಕಾರ್ಮಿಕರು ನಿರಂತರವಾಗಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ, ಕೇರಳದ ವಯನಾಡ್ನಲ್ಲಿ ಯಾವ ಸಂಸ್ಥೆ ಗುತ್ತಿಗೆಯನ್ನು ವಹಿಸಿಕೊಂಡಿತ್ತು ಅದೇ ಸಂಸ್ಥೆ ಮಂಗಳೂರಿನ ಕೆತ್ತಿಕಲ್ನಲ್ಲೂ ಕೂಡ ಅಂಥದ್ದೇ ಒಂದು ಅಪಾಯಕಾರಿಯಾಗಿರುವಂಥ ಕಾಮಗಾರಿಯನ್ನು ಮಾಡ್ತಾ ಇದೆ. ಈಗಾಗಲೇ ಇಲ್ಲಿ ಭೂಕುಸಿತ ಆಗಿದೆ. ಅವ್ರು ಏನು ತೇಪೆ ಹಚ್ಚೋದಿಕ್ಕಂತ ಒಂದು ರಿಟೈನಿಂಗ್ ವಾಲ್ ಮಾದರಿ ಒಂದು ಕಾಮಗಾರಿಯನ್ನು ಮಾಡಿದ್ರು, ಅದು ಮಣ್ಣಿನ ಅಡಿಯಲ್ಲಿ ಧರಾಶಾಯಿ ಆಗಿದೆ. ಸೊ ಎಕ್ಸಾಕ್ಟ್ ಆಗಿ ಈ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಸರಿಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಗೆ ಇಂಥದ್ದೇ ಒಂದು ಆತಂಕಕಾರಿ ಸ್ಥಿತಿ ಇದೆ. ಸೊ ಇದನ್ನ ತಡೆಗಟ್ಟುವಂತ ಪ್ರಯತ್ನ ಒಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಬೆಂಕಿಯ ಜೊತೆಗಿನ ಆಟ ಅಂತ ಹೇಳ್ಬೋದು. ಕೆಲವೊಂದು ಸಂದರ್ಭದಲ್ಲಿ ನೀರಿನಲ್ಲಿ ಮಾಡಿದಂಥ ಹೋಮ ಅಂತಾನು ಹೇಳ್ಬೋದು. ಯಾಕಂದ್ರೆ
ಇವರು ಪ್ರತಿ ವರ್ಷ ತಡೆಗೋಡೆಯನ್ನು ಮಾಡ್ತಾ ಇದ್ದಾರೆ, ಪ್ರತಿ ಬಾರಿ ಅದು ಕುಸಿದು ಬೀಳ್ತಾ ಇದೆ. ಸೊ ವಾಹನ ಸವಾರರು ಇಲ್ಲಿ ಓಡಾಟವನ್ನು ಮಾಡುವ ಸಂದರ್ಭದಲ್ಲಿ ಆತಂಕವನ್ನು ಒಂದು ಕಡೆಯಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಅಪಾಯಕಾರಿ ಗುಡ್ಡದ ಅಡಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥ ಕಾರ್ಮಿಕರು ಏನಿದ್ದಾರೆ ಅವರು ಕೂಡ ಆತಂಕವನ್ನ ಎದುರಿಸ್ತಾ ಇದ್ದಾರೆ. ನಾವು ಜೀವವನ್ನ ಕೈಯಲ್ಲಿಟ್ಟುಕೊಂಡು ಇಲ್ಲಿ ಕಾಮಗಾರಿಯನ್ನ ಮಾಡ್ತಾ ಇದ್ದೀವಿ, ಇನ್ ಕೇಸ್ ಆಗಿ ಮೊನ್ನೆ ಮಾದರಿಯಲ್ಲಿ ಇಲ್ಲೂ ಕೂಡ ಗುಡ್ಡ ಕುಸಿತ ಆದ್ರೆ ನಾವು ಏನು ಮಾಡೋದು ಅನ್ನುವಂಥ ರೀತಿಯಲ್ಲಿ ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಜಿಲ್ಲಾಧಿಕಾರಿ ಇತ್ತ ಸ್ವಲ್ಪ ಗಮನವನ್ನ ವಹಿಸಬೇಕಾಗಿದೆ. ಇಲ್ಲಿನ ಕಾರ್ಮಿಕರ ಪರಿಸ್ಥಿತಿ ಮತ್ತು ವಾಹನ ಸವಾರರಿಗೆ ಒಂದು ಅಪಾಯ ಸಂಭವಿಸದಿರುವಂಥ ರೀತಿಯಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಕಾಮಗಾರಿಯನ್ನು ಸ್ಟಾಪ್ ಮಾಡಬೇಕು, ಕಾಮಗಾರಿಯನ್ನು ನಿಲ್ಲಿಸಬೇಕು. ಇಲ್ಲವಾದಲ್ಲಿ ಕೆತ್ತಿಕಲ್ನಲ್ಲೂ ಕೂಡ ವಯನಾಡ್ ಮಾದರಿಯ ದುರಂತಕ್ಕೆ ಆಸ್ಪದವನ್ನು ನೀಡಬಾರ್ದು ಅಂಥದ್ದೇ ಒಂದು ಪರಿಸ್ಥಿತಿ ಸದ್ಯ ಇಲ್ಲಿ ಇದೆ ಪ್ರಭು. ಅಂದರೆ ಈಗ ಆದಿತ್ಯ ಅಲ್ಲಿ ಜನವಸತಿ ಕೂಡ ಇದೆ, ಪಕ್ಕದಲ್ಲೇ ನಮ್ಗೆ ಕಾಣಿಸ್ತಾ ಇದ್ದವು ಮನೆಗಳು, ಮತ್ತು ವಾಹನ ಸವಾರ ಸಂಖ್ಯೆ ಕೂಡ ಸಹಜವಾಗಿ ಹೆಚ್ಚಾಗಿರುತ್ತೆ ಅಂತ ಅನ್ಸುತ್ತೆ. ಅಂದರೆ ಈ ಜನಸಂದಣಿ ಬಗ್ಗೆ ನಾವು ನೋಡೋದಾದರೆ ಯಾವಾಗಲೂ ಕೂಡ ಈ ಥರದ ವಾತಾವರಣ ಕಂಡು ಬರುತ್ತಾ ಹೇಗೆ ಅಲ್ಲಿ? ಪ್ರಭು ಹೌದು, ಈ ಗುಡ್ಡ ಏನು ನೋಡ್ತಾ ಇದ್ದೀರಾ ಅದರ ಮೇಲ್ಭಾಗದಲ್ಲಿ ಮನೆಗಳಿದೆ ಪ್ರಭು. ಅಲ್ಲಿ ಹೋದಂಥ ಸಂದರ್ಭ ಕೇವಲ ಮನೆಗಳು ಮಾತ್ರ ಅಲ್ಲ, ಒಂದು ಕಾಲೋನಿ ಅಲ್ಲಿ ಇದೆ. ಅಂದರೆ ನಗರಸಭೆ ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ಮನೆಗಳು ಇದೆ, ಸಾಕಷ್ಟು ಮನೆಗಳು ಇದೆ. ಆದರೆ ಈ ಮಳೆಗಾಲ ಬಂದಂಥ ಸಂದರ್ಭ ಅವ್ರನ್ನ ಶಿಫ್ಟ್ ಮಾಡುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಲಾಗ್ತಾ ಇದೆ. ಆದರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಅಲ್ಲಿ ಆತಂಕ ಇದೆ. ಈ ಹಿಂದಿನ ಮಳೆಗಾಲದಲ್ಲೂ ಕೂಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಖುದ್ದು ಅಲ್ಲಿಗೆ ಭೇಟಿ ನೀಡಿ ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಿದರು ಮತ್ತು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀವು ಏನು ಹೆದ್ದಾರಿ ಕಾಮಗಾರಿಗೋಸ್ಕರ ಗುಡ್ಡ ಆಗಿತಾ ಇದ್ದೀರಾ ಅಥವಾ ನಿಮ್ಮ ಸ್ವಂತ ಲಾಭಕ್ಕೋಸ್ಕರ ಇಲ್ಲಿ ಮಣ್ಣನ್ನು ಅಗೆದು ಇದನ್ನು ಬೇರೆ ಕಡೆಗೆ ಏನಾದರೂ ಸಾಗಾಟ ಮಾಡ್ತಾ ಇದ್ದೀರಾ ಅಥವಾ ಸರಬರಾಜು ಮಾಡ್ತಾ ಇದ್ದೀರಾ, ಇದರಲ್ಲೂ ಕೂಡ ಒಂದು ದಂಧೆಯನ್ನು ಮಾಡ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ರು ಮತ್ತು ತಪ್ಪಿತಸ್ಥರು ಯಾರಿದ್ದಾರೋ ಅವರ ವಿರುದ್ಧ ಕ್ರಮಕ್ಕೂ ಕೂಡ ಒಂದು ಆಗ್ರಹವನ್ನು ಮಾಡಿದರು. ಆದರೆ ಅದಾಗೀಗ 2 ವರ್ಷ ಕಳೀತಾ ಬಂದರೂ ಕೂಡ ಇಲ್ಲಿನ ಕಾಮಗಾರಿ ಮಾತ್ರ ನಿಂತಿಲ್ಲ. ಇಡೀ ಮೂಡುಬಿದಿರೆಯಿಂದ ಮಂಗಳೂರಿಗೆ ಸಂಪರ್ಕ ಮಾಡುವಂಥ ಹೆದ್ದಾರಿ ಕಾಮಗಾರಿ ಒಂಥರ ಆತಂಕದ ಕಾಮಗಾರಿ, ಅವೈಜ್ಞಾನಿಕತೆ ಅನ್ನುವಂಥದ್ರಲ್ಲಿ ತುಂಬಿ ತುಳುಕ್ತಾ ಇದೆ. ಜನರು ಕೂಡ ಇದರ ವಿರುದ್ಧ ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲ ಮಳೆಗಾಲದಲ್ಲಿ ಹೈವೇಗಳು ಕೊಚ್ಚಿ ಹೋಗಿರುವಂಥದ್ದು ಇದೆ. ಕೆತ್ತಿಕಲ್ನಲ್ಲಿ ಗುಡ್ಡ ಕುಸಿತದ ಆತಂಕ ಆದರೆ ಇನ್ನೂ ಹಲವು ಕಡೆಗಳಲ್ಲಿ ರಸ್ತೆಯೇ ಕೊಚ್ಚಿಕೊಂಡು ಹೋಗುವಂಥ ಆತಂಕ ಕೂಡ ನಿರ್ಮಾಣವಾಗಿದೆ. ಹಾಗಾಗಿ ಇಲ್ಲಿ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇವರು ಯಾರ ವಿರುದ್ಧ ಕ್ರಮ ಕೈಗೊಳ್ತಾರೋ ಗೊತ್ತಿಲ್ಲ ಪ್ರಭು. ಆದರೆ ವಾಹನ ಸವಾರರು ಮಾತ್ರ ಆತಂಕದಿಲ್ಲದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರಾತ್ರಿ ಹೊತ್ತಿನಲ್ಲಿ ಯಾರಾದರೂ ಪ್ರಯಾಣ ಮಾಡುವಂಥವರು ಇದ್ದರೆ ಆದಷ್ಟು ಜಾಗರೂಕತೆಯನ್ನು ವಹಿಸಬೇಕಾಗಿದೆ, ಎಚ್ಚರಿಕೆಯನ್ನು ನಿರ್ವಹಿಸಬೇಕಾಗಿದೆ. ರೆಡ್ ಅಲರ್ಟ್ ಘೋಷಣೆ ಆಗಿದ್ರೂ ಕೂಡ ಮಂಗಳೂರಿನಲ್ಲಿ ಆ ಪ್ರಮಾಣದ ಮಳೆ ಬರ್ತಾ ಇಲ್ಲ. ಇನ್ ಕೇಸ್ ಧಾರಾಕಾರ ಮಳೆ ಆದರೆ, ಅಂದರೆ ಪಶ್ಚಿಮ ಘಟ್ಟದಲ್ಲಿ ಯಾವ ಥರ ಮಳೆ ಆಗ್ತಾ ಇದೆಯೋ ಅದೇ ಮಾದರಿಯ ಮಳೆ ಏನಾದರೂ ನಿರಂತರವಾಗಿಲ್ಲ ಆದರೆ ಸೊ ಇದು ಇನ್ನಷ್ಟು ಕುಸಿಯುವಂಥ ಆತಂಕ ಇಲ್ಲಿದೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.